ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನ್ಯೂಸ್ ವಿಡಿಯೋನ ನಾನು ಡೈಲಿ ಹಾಕ್ತಾ ಇದ್ದೀನಿ. ಸೊ ಇವತ್ತು ಡಿಫ್ರೆಂಟ್ ಆಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಹಾಕೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ವಾಯು ಗುಣಮಟ್ಟ ಸೂಚ್ಯಂಕ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇವಾಗ ಬಹಳ ಇದು ಸುದ್ದಿಯಲ್ಲಿದೆ, ಯಾಕಂದರೆ ನಮ್ಮ ದೇಶದ ರಾಜಧಾನಿ ಆಗಿರುವಂಥ ದಿಲ್ಲಿಯಲ್ಲಿ AQI ವರ್ಸ್ಟ್ ಸಿಚುವೇಶನ್ಗೆ ಮುಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಮನೆಗಳು ಏರ್ ಫಿಲ್ಟರನ್ನು ಯೂಸ್ ಮಾಡುವ ಪರಿಸ್ಥಿತಿ ಬಂದಿದೆ. ಹಂಗೆ ದಿಲ್ಲಿಯವರು ಯಾರಿರ್ತಾರೋ ಜನ ಅವರೆಲ್ಲ ಈ ಉತ್ತರಾಖಂಡ ಆಮೇಲೆ ಹಿಮಾಚಲ್ ಪ್ರದೇಶ ಅಲ್ಲಿಗೆಲ್ಲ ಹೋಗ್ತಿದ್ದಾರೆ, ಯಾಕಂದ್ರೆ ಈ ಪೊಲ್ಯೂಷನ್ ಇಂದ ಎಸ್ಕೇಪ್ ಆಗೋಣ ಅಂತ. ಸೊ ಬೇಸಿಕಲಿ ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಏನು ಅಂತ ನಾವು ಫಸ್ಟ್ ನೋಡೋಣ. ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ವಾಯು ಗುಣಮಟ್ಟ ಸೂಚ್ಯಂಕ. ಅಂದ್ರೆ ಇದೊಂದು ಸ್ಟ್ಯಾಂಡರ್ಡೈಸ್ಡ್ ಸಿಸ್ಟಮ್. ಇದೊಂದು ಮೆಜರ್ಮೆಂಟ್, ಏರ್ ಕ್ವಾಲಿಟಿನ, ನಮ್ಮ ವಾಯುವಿನ ಗಾಳಿಯ ಗುಣಮಟ್ಟವನ್ನ ಮೆಜರ್ ಮಾಡುವಂತಹ ಒಂದು ಸ್ಟ್ಯಾಂಡರ್ಡೈಸ್ಡ್ ಸಿಸ್ಟಮ್ ಟು ಮೆಜರ್ ಅಂಡ್ ಕಮ್ಯುನಿಕೇಟ್ ಕ್ವಾಲಿಟಿ ಆಫ್ ಏರ್ ಇನ್ ಸ್ಪೆಸಿಫಿಕ್ ಏರಿಯಾ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಮ್ಮ ಗಾಳಿಯ ಒಂದು ಕ್ವಾಲಿಟಿ ಹೆಂಗಿದೆ ಇದನ್ನ ಮೆಜರ್ ಮಾಡುವಂತಹ ಒಂದು ಇಂಡೆಕ್ಸ್ ಅಂದ್ರೆ ಸೂಚ್ಯಂಕ ಅಂತ ಹೇಳ್ಬೋದು. ಸೊ ಇದು ನಮ್ಮ ಸುತ್ತಮುತ್ತ ಪರಿಸರದಲ್ಲಿರುವ ಗಾಳಿ ಎಷ್ಟು ಪೊಲ್ಯೂಟೆಡ್ ಆಗಿದೆ, ಈ ಗಾಳಿಯಲ್ಲಿ ಏನೇನೆಲ್ಲ ನಮ್ಮ ಆರೋಗ್ಯಕ್ಕೆ ಹಾಳು ಮಾಡುವ ಅಂಶಗಳು ಸೇರ್ಕೊಂಡಿದ್ದಾವೆ ಅನ್ನೋದನ್ನ ಹೇಳತ್ತೆ. ಬೇಸಿಕಲಿ ಇದು ಏರ್ ಪೊಲ್ಯೂಷನ್, ಎಷ್ಟು ಏರ್ ಪೊಲ್ಯೂಷನ್ ಆಗಿದೆ ಅಂತಾನು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ AQI ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಪರಿಸರ ಇಲಾಖೆ, ಇದರ ಫಾರೆಸ್ಟ್ ಮತ್ತು ಕ್ಲೈಮೇಟ್ ಚೇಂಜ್, ಇದು ಪರಿಸರ ಮತ್ತು ಅರಣ್ಯ ಮತ್ತು ಏನು ಕ್ಲೈಮೇಟ್ ಚೇಂಜ್, ಎನ್ವೈರ್ಮೆಂಟ್ ಏನು ಚೇಂಜ್ ಆಗುತ್ತೆ, ಈ ಇಲಾಖೆ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಮಾನಿಟರ್ಡ್ ಬೈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಿದೆ, ಇದರ ಅಂಡರಲ್ಲಿ ಬರುತ್ತೆ. ಇದು ಏಪ್ರಿಲ್ 2015 ಯಾವಾಗ ನಮ್ಮ ಸ್ವಚ್ಛ ಭಾರತ್ ಇನಿಷಿಯೇಟಿವ್ ಮೋದಿ ಅವರು ತಂದ್ರು, ಆವಾಗ ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನು ಒಂದು ಹೊಸ ಸಿಸ್ಟಮ್ ಅನ್ನ ಅವರು ಮಾನಿಟರ್ ಮಾಡೋ ಸಿಸ್ಟಮ್ ಅನ್ನ ಈ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದ್ರು. ಹಂಗೆ ಇಲ್ಲ ಅದ್ರ ಬಗ್ಗೆ ಇನ್ನೂ ಎಕ್ಸ್ಪ್ಲನೇಷನ್ ಇದೆ. approximation of how polluted air is currently is, or how polluted it is forecast to become. ಅಂದ್ರೆ ಸದ್ಯದ ಮಟ್ಟಿಗೆ ಎಷ್ಟು ನಾವು ಉಸಿರಾಡ್ತಿರೋ ಗಾಳಿ ಮಾಲಿನ್ಯ ಆಗಿದೆ, ಪೊಲ್ಯೂಟ್ ಆಗಿದೆ, ಅಥವಾ ಇನ್ ಮುಂದೆ ಎಷ್ಟಾಗ್ಬೋದು ಅನ್ನೋದನ್ನ ಇದು ಬೇಸಿಕಲಿ ತೋರಿಸುತ್ತೆ. ಸೊ ಇಂಡಿಯಾದಲ್ಲಿ AQI ಇದೆ, ಹಂಗೆ ನಮ್ಮ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಮೆಜರ್ಮೆಂಟ್ಗಳಿದಾವೆ. ಈ ಏರ್ ಕ್ವಾಲಿಟಿನ ಮೆಜರ್ ಮಾಡೋ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ಗಳು ಇದಾವೆ. ಸೊ ಕೆನಡಾದಲ್ಲಿ ನೋಡೋದಾದ್ರೆ ಏರ್ ಕ್ವಾಲಿಟಿ ಹೆಲ್ತ್ ಇಂಡೆಕ್ಸ್ ಅಂತಿದೆ, ಮಲೇಷ್ಯಾದಲ್ಲಿ ಏರ್ ಪೊಲ್ಯೂಷನ್ ಇಂಡೆಕ್ಸ್, ಸಿಂಗಾಪುರದಲ್ಲಿ ಪೊಲ್ಯೂಟೆಂಟ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್, ಸೊ ಪೊಲ್ಯೂಟೆಂಟ್ಸ್ ಅಂತ ಎಲ್ಲ. ಸೊ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಗಳಿದಾವೆ. ಸೊ ಮುಖ್ಯವಾಗಿ ಈ ಗಾಳಿಯ ಪೊಲ್ಯೂಷನ್ಗೆ ಕಾರಣ ಏನಂದ್ರೆ ಗ್ರೌಂಡ್ ಲೆವೆಲ್ ಓಝೋನು, ಆಮೇಲೆ ಪರ್ಟಿಕ್ಯುಲೇಟ್ಸ್, ಆಮೇಲೆ ಅಂದ್ರೆ ಈ ಗಾಳಿಯಲ್ಲಿರೋ ಕೆಲವು ಸಣ್ಣ ಸಣ್ಣ ತುಣುಕುಗಳು ಅಂತ ಹೇಳ್ಬೋದು, ಆಮೇಲೆ ಸಲ್ಫರ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡು, ಇದೆಲ್ಲ ಈ ವಾಯು ಮಾಲಿನ್ಯಕ್ಕೆ ಮುಖ್ಯವಾದಂತಹ, ಆಮೇಲೆ ಏರ್ ಕ್ವಾಲಿಟಿ ಕಡಿಮೆ ಆಗೋಕ್ಕೆ ಮುಖ್ಯವಾದಂತಹ ಕಾರಣಗಳು ಆಗಿರ್ತವೆ. ಹಾಗೆ ಇಂಡಿಯಾದಲ್ಲಿ ನೋಡೋದಾದ್ರೆ ದ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ವಾಸ್ ಲಾಂಚ್ಡ್ in New Delhi on 17 September 2014 under ಸ್ವಚ್ಛ ಭಾರತ್ ಅಭಿಯಾನ್. ಸೊ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಲ್ಲಿ ಈ NAQI ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದು ಆಲ್ರೆಡಿ ಹೇಳಿರೋ ಹಾಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದರ ಅಂಡರಲ್ಲಿ ಬರುತ್ತೆ. ಸೊ ಇದು NAQI ಇದು 240 ನಮ್ಮ ದೇಶದಲ್ಲಿರುವ ಬೇರೆ ಬೇರೆ 240 ಸಿಟಿಗಳನ್ನ ಕವರ್ ಮಾಡುತ್ತೆ. ಇದರಲ್ಲಿ ಮಾನಿಟರ್ ಮಾಡೋಕ್ಕೆ 342 ಸ್ಟೇಷನ್ಗಳಿದ್ದಾವೆ. ಸೊ 240 ಸಿಟಿಗಳಲ್ಲಿ 342 ಈ ತರ ಮಾನಿಟರಿಂಗ್, ಈ ಕ್ವಾಲಿಟಿನ ಅಳೆಯುವಂತ ಸ್ಟೇಷನ್ಗಳು ಇದಾವೆ. ಇದೊಂದು ಎಕ್ಸ್ಪರ್ಟ್ ಗ್ರೂಪ್ ಆಗಿರುತ್ತೆ. ಇದರಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ ಅಂದ್ರೆ ಡಾಕ್ಟರ್ಸು, ಅಥವಾ ಈ ಕೆಮಿಕಲ್ ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋರು, ಏರ್ ಕ್ವಾಲಿಟಿ ಎಕ್ಸ್ಪರ್ಟ್ಸು, ಅಕಾಡೆಮಿಯಾ, ಅಡ್ವೊಕಸಿ ಗ್ರೂಪ್ಸು, ಆಮೇಲೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಕೂಡ ಇದರಲ್ಲಿ ಇರ್ತವೆ. ಸೊ ಹಂಗೆ ಮುಂದೆ ನೋಡೋದಾದ್ರೆ
ದೆರ್ ಆರ್ 6 ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದರಲ್ಲಿ ಕೆಟಗರೀಸ್ಗಳಿದ್ದಾವೆ. ಗುಡ್, ಸ್ಯಾಟಿಸ್ಫ್ಯಾಕ್ಟರಿ, ಮಾಡರೇಟ್, ಪುವರ್, ಸಿವಿಯರ್, ಹಜಾರ್ಡಸ್ ಅಂತ. ಇದರಲ್ಲಿ 8 ಪೊಲ್ಯೂಟೆಂಟ್ ಐಟಮ್ಗಳನ್ನು ಇವರು ಕನ್ಸಿಡರ್ ಮಾಡ್ತಾರೆ. ಅಂದರೆ 8 ಹಾನಿಕಾರಕ ಅಂಶಗಳು ನಮ್ಮ ಗಾಳಿಯ ಗುಣಮಟ್ಟವನ್ನು ಕಡಿಮೆ ಮಾಡೋಕ್ಕೆ ಕಾರಣವಾಗಿರುವಂಥ 8 ಅಂಶಗಳು. ಸೊ ಇದರಲ್ಲಿ ಸೈಂಟಿಫಿಕ್ ನೇಮ್ಗಳಿದ್ದಾವೆ. PM10, PM2.5, NO2, SO2, CO, O3, NH3, PB. ಸೊ ಇದ್ರ ಇವಾಗ ಫುಲ್ ಫಾರ್ಮ್ ನಾವು ನೋಡೋದಾದ್ರೆ PB PM10 ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತಾರೆ. ಆಮೇಲೆ PM2.5 ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತಲೇ ಇನ್ನೊಂದು. ಆಮೇಲೆ ಅಂದರೆ ಬೇಸಿಕಲಿ ಇದರ ಡಿಫ್ರೆನ್ಸ್ ಏನಂದರೆ PM10 ಅನ್ನೋದು ಪರ್ಟಿಕ್ಯುಲೇಟ್ ಮ್ಯಾಟರ್ ಪಾರ್ಟಿಕಲ್ಸ್ ವಿತ್ ಎ ಡಯಾಮೀಟರ್ ಆಫ್ 10 ಮೈಕ್ರೋಮೀಟರ್ಸ್ ಆರ್ ಲೆಸ್. 10 ಮೈಕ್ರೋಮೀಟರ್ಗಳಿಂದ ಕಡಿಮೆ ಇರುವಂತಹ ಪಾರ್ಟಿಕಲ್ಸ್ ಅಂದರೆ ಕಣಗಳು ಅಂತ ಹೇಳ್ಬೋದು. ಆಮೇಲೆ PM2.5 ಪರ್ಟಿಕ್ಯುಲೇಟ್ ಮ್ಯಾಟರ್, ಇದು ಪಾರ್ಟಿಕಲ್ಸ್ ವಿತ್ ಎ ಡಯಾಮೀಟರ್ ಆಫ್ 2.5 ಮೈಕ್ರೋಮೀಟರ್ಸ್ ಆರ್ ಲೆಸ್. 2.5 ಮೈಕ್ರೋಮೀಟರ್ಸ್ಗಿಂತಲೂ ಕಡಿಮೆ ಇರುವಂಥ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಹಾಗೆ NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡು, ಆಮೇಲೆ SO2 ಅಂದರೆ ಸಲ್ಫರ್ ಡೈಆಕ್ಸೈಡು, CO ಅಂದರೆ ಕಾರ್ಬನ್ ಮೊನಾಕ್ಸೈಡು, NH3 ಅಂದರೆ ಅಮೋನಿಯಾ, PB ಅಂದರೆ ಲೀಡು. ಸೊ ಇದು ಇದರ ಫುಲ್ ಫಾರ್ಮ್ ಆಗಿತ್ತು. ಸೊ ಇದು 8 ಏನು ಅಂಶಗಳಿದ್ದಾವೆ ನಾರ್ಮಲ್ ಆಗಿ ಅವರು ಕನ್ಸಿಡರ್ ಮಾಡ್ತಾರೆ ನಮ್ಮ ಏರ್ ಕ್ವಾಲಿಟಿಯನ್ನು ಮೆಜರ್ ಮಾಡೋಕ್ಕೆ. ಸೊ ಸೊ ಇಲ್ಲಿ ನೀವು ನೋಡ್ಬೋದು ಇದರ ರೇಂಜ್ ಇದೆ. ಸೊ 0 to 5 AQI ಇದ್ರೆ ಗುಡ್, ಗ್ರೀನಲ್ಲಿ ಕೊಟ್ಟಿದ್ದಾರೆ. ಮಿನಿಮಲ್ ಇಫೆಕ್ಟ್, ಬಹಳ ಕಮ್ಮಿ ಎಫೆಕ್ಟು. 51 to 100 ಸ್ಯಾಟಿಸ್ಫ್ಯಾಕ್ಟರಿ, ಓಕೆ, ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಮೈನರ್ ಬ್ರೀದಿಂಗ್ ಡಿಸ್ಕಂಫರ್ಟ್ ಟು ಸೆನ್ಸಿಟಿವ್ ಪೀಪಲ್. ಸೊ ಸೆನ್ಸಿಟಿವ್ ಪೀಪಲ್ ಯಾರು ಇರ್ತಾರೆ, ಯಾರಿಗೆ ಆಲ್ರೆಡಿ ಈ ಉಸಿರಾಟದ ತೊಂದರೆ ಎಲ್ಲ ಇರುತ್ತೆ, ಅವರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಬೇರೆಯವರಿಗೆ ಏನೂ ಆಗಲ್ಲ. ಸೊ 101 to 200 ಮಾಡರೇಟ್, ಮಧ್ಯಮ ಬ್ರೀದಿಂಗ್ ಡಿಸ್ಕಂಫರ್ಟ್ ಟು ದ ಪೀಪಲ್ ವಿತ್ ಲಂಗ್ಸ್, ಅಸ್ತಮಾ ಅಂಡ್ ಹಾರ್ಟ್ ಡಿಸೀಸ್. ಸೊ ಯಾರಿಗೆ ಈ ಲಂಗ್ಸು, ಆಮೇಲೆ ಲಂಗ್ಸಿದ ಪ್ರಾಬ್ಲಮ್ ಇದೆ, ಆಮೇಲೆ ಅಸ್ತಮಾ ಇದೆ, ಹೆಡ್ ಡಿಸೀಸ್, ಹಾರ್ಟ್ ಡಿಸೀಸ್ಗಳಿದ್ದಾವೆ, ಅವರಿಗೆಲ್ಲ ಇದು ಈ ಏನು 101 to 200 ಏನು AQI ಇದೆ ಇದು ಅಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಾಗೆ 201 to 300 ಪುವರ್, ಬ್ರೀದಿಂಗ್ ಡಿಸ್ಕಂಫರ್ಟ್ ಟು ಮೋಸ್ಟ್ ಪೀಪಲ್ ಆನ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್. ಸೊ ಯಾರು ಈ ಕಡಿಮೆ ಗುಣಮಟ್ಟದ ಗಾಳಿಗೆ ಜಾಸ್ತಿ ಹೊತ್ತು ಎಕ್ಸ್ಪೋಜರ್ ಆಗಿದ್ದಾರೆ ಅವರಿಗೆ ಬ್ರೀದಿಂಗ್ ಡಿಸ್ಕಂಫರ್ಟ್ ಆಗತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಓಪನ್ ಏರಿಯಾದಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತೀರಾ ಅವರಿಗೆ ಜಾಸ್ತಿ ಬ್ರೀದಿಂಗ್ ಡಿಸ್ಕಂಫರ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹಾಗೆ 301 to 200 ಸಿವಿಯರ್, ರೆಸ್ಪಿರೇಟರಿ ಇಲ್ನೆಸ್ ಆನ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್. ಸೊ ಈ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಅಂದರೆ ಬಹಳ ನೀವು ಈ ಕಲುಷಿತವಾದಂಥ ಗಾಳಿಗೆ ಜಾಸ್ತಿ ಎಕ್ಸ್ಪೋಜರ್ ಆಗಿರೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಚಾನ್ಸಸ್ಗಳು 301 to 400 AQI ಇದ್ರೆ ಚಾನ್ಸಸ್ ಇದೆ. ಹಾಗೆ 401 to 500 ಹಜಾರ್ಡಸ್, ಅಫೆಕ್ಟ್ಸ್ ಹೆಲ್ತಿ ಪೀಪಲ್. ಇವನ್ ನೀವು ಆರೋಗ್ಯವಂತ ಮನುಷ್ಯರಾಗಿದ್ದು ನಿಮಗೆ ಲಂಗ್ಸ್, ಅಸ್ತಮಾ, ಹಾರ್ಟ್ ಡಿಸೀಸು ಏನೂ ಇಲ್ಲ, ನಿಮ್ಗೂ ಕೂಡ ಇದು ಸೀರಿಯಸ್ ಆಗಿ ನಿಮಗೂ ಕೂಡ ಅಫೆಕ್ಟ್ ಆಗುತ್ತೆ. ಹಾಗೆ ಯಾರಿಗೆ ಆಲ್ರೆಡಿ ಪ್ರಾಬ್ಲಮ್ ಇದೆ ಇವರಿಗೆ ಇದು ಆ ಸಿಚುವೇಶನ್ ವರ್ಸ್ ಆಗುತ್ತೆ. ಸೊ ಸೀರಿಯಸ್ಲಿ ಅಫೆಕ್ಟ್ ಆಗೋ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಸೊ ಇವತ್ತಿನ ಮಟ್ಟಿಗೆ ದಿಲ್ಲಿಯಲ್ಲಿ ನಾವು AQI ಏರ್ ಕ್ವಾಲಿಟಿ ಇಂಡೆಕ್ಸ್ ನೋಡೋದಾದ್ರೆ 367 ಇದೆ. ಅಂದರೆ ಸಿವಿಯರ್ ಪೊಸಿಷನಲ್ಲಿ 367 ಇದಾವೆ. ಸೊ ರೆಸ್ಪಿರೇಟರಿ ಇಲ್ನೆಸ್ ಆನ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್. ಸೊ ಡೆಫಿನೆಟ್ಲಿ ಯಾರು ಹೊರಗಡೆ ಜಾಸ್ತಿ ಎಕ್ಸ್ಪೋಜರ್ ಆಗ್ತಾರೋ ಅವರಿಗೆ 100% ಇದು ಎಫೆಕ್ಟ್ ಮಾಡುತ್ತೆ. ಇದು ನಮ್ಮ ದೇಶದಲ್ಲಿ ಉಳಿದಿರೋ ಏರಿಯಾಗಳಲ್ಲಿರೋ AQIಗಿಂತ 1.5 ಟೈಮ್ಸ್ ಜಾಸ್ತಿ AQI ಇಲ್ಲಿದೆ. ಅಂದರೆ 1.5 ಟೈಮ್ಸ್ ಗಾಳಿ ಜಾಸ್ತಿ ಇಲ್ಲಿ ಹಾಳಾಗಿದೆ ಅಂತ ಹೇಳ್ಬೋದು. ಸೊ ದಿಲ್ಲಿಯ ಒಂದು ವರ್ಸ್ಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ಗೆ ಬಹಳಷ್ಟು ಕಾರಣಗಳಿದ್ದಾವೆ. ಸೊ ಬೇಸಿಕಲಿ ಹೇಳೋದಾದರೆ ಒಂದು
ಲೋಕಲ್ ಪೊಲ್ಯೂಷನ್ ಏನಂದರೆ ವೆಹಿಕಲ್ಗಳಿಂದ ಬರೋ ಹೊಗೆ, ಆಮೇಲೆ ಕನ್ಸ್ಟ್ರಕ್ಷನ್ ಏನು ಆಗ್ತಾರೆ ಅವಾಗ ತುಂಬ ಡಸ್ಟ್ ಬರುತ್ತೆ, ಅದೊಂದು ರೀಸನ್ನು. ಆಮೇಲೆ ಇಂಡಸ್ಟ್ರಿಗಳಿಂದ ಕೂಡ ಹೊಗೆ ಎಮಿಷನ್ನು ಬರುತ್ತೆ ಅದು. ಆಮೇಲೆ ರೀಜನಲ್ ಫ್ಯಾಕ್ಟ್ರಿಗಳು ನಾವು ನೋಡೋದಾದ್ರೆ ಕ್ರಾಪ್ ಸ್ಟಬಲ್ ಬರ್ನಿಂಗ್ ಬೈ ನಿಯರ್ ಬೈ ಸ್ಟೇಟ್, ಅಂದರೆ ಯಾವಾಗ ಈ ಬೆಳೆಗಳನ್ನು ಬೆಳೆದು ಬೆಳೆಗಳ ಕಟಾವು ಆದಮೇಲೆ ಏನು ಕಳೆ ಉಳಿದಿರುತ್ತೋ ಗದ್ದೆಗಳಲ್ಲಿ ಅದನ್ನೆಲ್ಲ ತೆಗೆದು ರೈತರುಗಳು ಬರ್ನ್ ಮಾಡಿಬಿಡ್ತಾರೆ. ಬೇಸಿಕಲಿ ಇದು ದಿಲ್ಲಿಯ ಹೊರಭಾಗ, ಆಮೇಲೆ ಪಂಜಾಬ್ ಹರಿಯಾಣದಲ್ಲಿ ಇದನ್ನು ತುಂಬಾ ಮಾಡ್ತಾರೆ. ಎಕ್ಸ್ಟ್ರೀಮ್ ಲೆವೆಲ್ಗೆ ಇದನ್ನ ಈ ಕಳೆಗಳನ್ನ ಏನು ನಾವು ಅವರು ಬೆಂಕಿ ಇಡ್ತಾರೋ ಅದರಿಂದ ಬರೋ ಹೊಗೆ ಎಲ್ಲ ದಿಲ್ಲಿಯ ನಮ್ಮ ದೇಶದ ರಾಜಧಾನಿಗೆ ಬರುತ್ತೆ. ಇದು ಕೂಡ ದಿಲ್ಲಿಯ ಒಂದು AQI ವರ್ಸ್ ಆಗಕ್ಕೆ, ಸಿವಿಯರ್ ಸಿಚುವೇಶನ್ಗೆ ಬರೋಕ್ಕೆ ಇದು ಒಂದು ಕಾರಣ ಆಗಿದೆ. ಹಾಗೆ ನಾವು ಹಿಸ್ಟ್ರಿ ಬಗ್ಗೆ ನೋಡೋದಾದ್ರೆ, ಹಿಸ್ಟ್ರಿ ಆಫ್ AQI ಇದು 1968 ನ್ಯಾಷನಲ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ ಅವರು ಇದನ್ನ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಿದ್ರು. ಇದು ಬರೀ ಮೆಟ್ರೋಪಾಲಿಟಿಕನ್ ಸ್ಟ್ಯಾಟಿಸ್ಟಿಕಲ್ ಏರಿಯಾಸ್, ಅಂದರೆ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ಗಳೇನಿದ್ದಾವೆ ಅದರಲ್ಲಷ್ಟೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಇದನ್ನು ಫಂಡ್ ತಂದಿದ್ರು. ಸೊ ಸ್ಲೋಲಿ ಇದು ಬೇರೆ ದೇಶಗಳಿಗೂ ಬಂತು, ಹಾಗೆ ಬೇರೆ ಎಲ್ಲ ಸಣ್ಣ ಸಿಟಿಗಳಿಗೂ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಹಾಗೆ ಇಂಡಿಯಾದು ಏರ್ ಪೊಲ್ಯೂಷನ್ ಇವಾಗ 2019 ನೋಡೋದಾದ್ರೆ, ಔಟ್ ಆಫ್ 30 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ 21 ನಮ್ಮ ದೇಶದಲ್ಲಿ ಇದ್ದಾವೆ ಅನ್ನೋದು ಒಂದು ಬಹಳ ಒಂದು ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ದೇಶದ ಒಂದು 2019ಕ್ಕೆ ಅನ್ವಯವಾಗುವಂತೆ ನೋಡೋದಾದ್ರೆ, ನಮ್ಮ ದೇಶದ ಒಂದು ರ್ಯಾಂಕಿಂಗ್ 5th ಪ್ಲೇಸಲ್ಲಿದೆ. ಯಾವುದರಲ್ಲಿ ಈ ವರ್ಸ್ಟ್ ಏನು AQI ಇದೆ ಆ ಪೊಸಿಷನ್, ಆ ಒಂದು ವರ್ಸ್ಟ್ ಏರ್ ಕ್ವಾಲಿಟಿ ಏನಿದೆ ಅದರಲ್ಲಿ ಕನ್ಸಿಡರ್ ಮಾಡೋದಾದ್ರೆ ನಾವು 5th ಪ್ಲೇಸಲ್ಲಿ ಇದ್ದೀವಿ. ಸೊ US ಅವ್ರದ್ದು AQI ನಂಬರ್ ಎವರೇಜ್ 152 and the PM 2.5 figure recorded was 0.8. This concentration 5 times higher than the recommended by. ನಾವು US AQI ಅವರು ಏನು ಒಂದು ಮೆಜರ್ ಮಾಡಿದ್ದಾರೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇಷ್ಟು ಏರ್ ಕ್ವಾಲಿಟಿ ಇಂಡೆಕ್ಸ್ ಇರಬೇಕು ಒಂದು ಮನುಷ್ಯ ನೆಮ್ಮದಿಯಿಂದ ಆರೋಗ್ಯವಂತನಾಗಿ ಇರಕ್ಕೆ ಅಂತ ಹೇಳ್ತಾರೆ. ಅದಕ್ಕಿಂತ 5 times ಜಾಸ್ತಿ ಇದೆ, ಅಂದ್ರೆ ತುಂಬಾ ವರ್ಸ್ಟ್ ಆಗಿದೆ ಸಿಚುವೇಶನ್ 2019 ಅಂತ US ಅವರು ಏನು AQI ಮೆಜರ್ಮೆಂಟ್ ಅನ್ನು ಮಾಡಿದ್ರು ಅದು ಹೇಳಿತ್ತು. ಹಾಗೆ ಮುಂದೆ ನೋಡೋದಾದ್ರೆ, ಹೇಗೆ ಮನುಷ್ಯನ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳೋದಾದ್ರೆ, ಸೊ ಬೇಸಿಕಲಿ ನೀವು ಆಲ್ರೆಡಿ ಹೇಳಿದೆ, ಹೌಸ್ ಹೋಲ್ಡ್ ಏರ್ ಪೊಲ್ಯೂಷನ್ ಅಂದ್ರೆ ನಾವು ಕಟ್ಟಿಗೆ ಉರಿಸ್ತೀವಿ ಮನೆಯಲ್ಲಿ, ಆಮೇಲೆ ಗಾಡಿಗಳು, ಆಮೇಲೆ ಫ್ಯಾಕ್ಟ್ರಿಗಳು, ಆಮೇಲೆ ಗದ್ದೆಗಳಲ್ಲಿ ಕಳೆಗಳನ್ನು ಸುಡೋದು, ಇದೆಲ್ಲ ರೀಸನ್ಗಳಾಗಿರ್ತವೆ. ಸೊ ಆಮೇಲೆ ಹೆಲ್ತ್ ಇಶ್ಯೂಸ್ ಇವಾಗ ಏನು ನೋಡೋದಾದ್ರೆ, ಸ್ಟ್ರೋಕ್ ಆಗೋಕ್ಕೆ ಚಾನ್ಸ್ ಇದೆ, ಡಯಾಬಿಟೀಸು, ಲಂಗ್ ಕ್ಯಾನ್ಸರು, ಆಮೇಲೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್. ಸೊ ಇದು ಸ್ವಲ್ಪ ಮೆಡಿಕಲ್ ಟರ್ಮ್ಗಳು ಇದೆಲ್ಲ. ಸೊ ಇಂಥದ್ದೆಲ್ಲ ಬೇಸಿಕಲಿ ಸ್ಟ್ರೋಕ್ಸು, ಡಯಾಬಿಟೀಸ್, ಲಂಗ್ ಕ್ಯಾನ್ಸರ್ ಇದೆಲ್ಲ ನಮಗೆ ಗೊತ್ತಿದೆ. ಸೊ ಇದೆಲ್ಲ ಇಫೆಕ್ಟ್ ಆಗೋ ಎಲ್ಲ ಚಾನ್ಸಸ್ಗಳಿದ್ದಾವೆ. ಸೊ ದಿಲ್ಲಿಯಲ್ಲಿ ಸದ್ಯದ ಮಟ್ಟಿಗೆ ಸಿಚುವೇಶನ್ ಬಹಳ ಕಷ್ಟಾಗಿದ್ದಾವೆ. ಸೊ ಇದನ್ನ ಇವಾಗ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಇವಾಗ ನೋಡೋದಾದ್ರೆ, ಬೇಸಿಕಲಿ ಫ್ಯಾಕ್ಟ್ರಿಗಳಿಗೆ ಏನು ಎಮಿಷನ್ ಬರುತ್ತೆ, ಹೊಗೆ ಬರುತ್ತೆ ಫ್ಯಾಕ್ಟ್ರಿಗಳಿಂದ, ಅವರುಗಳಿಗೆ ಸ್ಟ್ರಿಕ್ಟ್ ಆಗಿ ಏನಾದರೂ ಒಂದು ರೂಲನ್ನು ಇಂಪ್ಲಿಮೆಂಟ್ ಮಾಡಬೇಕು. ಏನಂದ್ರೆ ಇಷ್ಟು ಫಿಲ್ಟರ್ ಮಾಡಿನೇ ಆ ಒಂದು ಏನು ಎಮಿಷನ್ ಅನ್ನಿದೆ, ಹೊಗೆ ಅನ್ನಿದೆ ಫ್ಯಾಕ್ಟ್ರಿಗಳಿಂದ ಹೊರಬರೋದು ಹೊರಗೆ ಪರಿಸರಕ್ಕೆ ಬಿಡಬೇಕು ಅಂತ. ಆಮೇಲೆ ಈಗಾಗಲೇ ತುಂಬಾ ಹಳೆ 15 ವರ್ಷದಿಂದ ಇರೋ ಯಾವುದು ವಾಹನಗಳು ಏನಿದಾವೆ ಅವುಗಳನ್ನೆಲ್ಲ ಗುಜರಿ ಹಾಕಬೇಕು ಅಂತಾನು ಆಕ್ಷನ್ ತರಬೇಕು. ಹಂಗೇನೆ ಪಂಜಾಬ್, ಹರಿಯಾಣ, ಆಮೇಲೆ ದಿಲ್ಲಿಯ ಒಂದು ಔಟ್ಸ್ಕಟ್ಸ್ ಏನಿದೆ, ಅಲ್ಲಿ ಏನು ಬೆಳೆ ಬೆಳೆದು ಉಳಿದಿರೋ ಕಳೆನ ಸುಟ್ಟಾಕ್ತಾರೆ, ಅದನ್ನು ಕೂಡ ಸ್ಟಾಪ್ ಮಾಡೋ ಅಗತ್ಯ ಇದೆ. ಹಂಗೆ ಕನ್ಸ್ಟ್ರಕ್ಷನ್ಸ್ಗಳೇನು ನಡೀತಿದ್ದಾವೆ, ಯಾವುದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಿದ್ರು ಅಲ್ಲಿ ಡಸ್ಟ್ ಹೇಳುತ್ತೆ, ಹಂಗೆ ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ರು ಅಲ್ಲೂ ಡಸ್ಟ್ ಹೇಳುತ್ತೆ. ಈ ಡಸ್ಟ್ ಅನ್ನ ಕಂಟ್ರೋಲ್
ಮಾಡೋದಕ್ಕೋಸ್ಕರ ಏನಾದರೂ ಒಂದು ಸೊಲ್ಯೂಷನನ್ನು ಕೂಡ ತಂದರೆ ಮಾತ್ರ ಈ ಏರ್ ಕ್ವಾಲಿಟಿ ಇಂಡೆಕ್ಸು ಇಂಪ್ರೂವ್ ಆಗಿ ಮನುಷ್ಯ ದಿಲ್ಲಿಯಲ್ಲಿ ಮನುಷ್ಯ ಒಂದು ಆರೋಗ್ಯವಾಗಿ ಉಸಿರಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗೋಕ್ಕೆ ಸಾಧ್ಯ. ಸೊ ಇವಾಗ ರೀಸೆಂಟಾಗಿ ನವೆಂಬರ್ ತಿಂಗಳ ಮಟ್ಟಿಗೆ CREA ಅಂತ ಹೇಳ್ಬೋದು, ಸೆಂಟ್ರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ ಅಂತ ಹೇಳ್ತಾರೆ. ಇವರು ಟಾಪ್ 10 ಕ್ಲೀನೆಸ್ಟ್ ಸಿಟೀಸ್ ಅಂದರೆ AQAಯಲ್ಲಿ ವಾಯುವಿನ ಗುಣಮಟ್ಟದ ಒಂದು ಮೆಜರ್ಮೆಂಟ್ ಅನ್ನು ತಗೊಂಡ್ರೆ ಇಂಡಿಯಾದಲ್ಲಿ ಟಾಪ್ 10 ಸಿಟೀಸ್ ಯಾವುದು ನವೆಂಬರ್ ತಿಂಗಳ 2025 ಮಟ್ಟಿಗೆ ಯಾವುದಂತ ನೋಡೋದಂದ್ರೆ ಶಿಲ್ಲಾಂಗ್ ಟಾಪಲ್ಲಿದೆ, ಆಮೇಲೆ ಗ್ಯಾಂಗ್ಟಕ್ ಇದೆ, ಆಮೇಲೆ ಕೊಪ್ಪಳ ನಮ್ಮ ಕರ್ನಾಟಕದ ಒಂದು ಡಿಸ್ಟ್ರಿಕ್ಟು, ಆಮೇಲೆ ಚಾಮರಾಜನಗರ ಅದು ನಮ್ಮ ಕರ್ನಾಟಕ ಡಿಸ್ಟ್ರಿಕ್ಟು, ಆಮೇಲೆ ಪಲ್ಕಲೈ ಪೆರೂರ್ ಆಮೇಲೆ ಕೇರಳದ್ದಿದು, ಆಮೇಲೆ ಶಿವಮೊಗ್ಗ ನಮ್ಮದೇ ಡಿಸ್ಟ್ರಿಕ್ಟು, ತಿರುವನಂತಪುರ ಕೇರಳ, ಗದಗ ನಮ್ಮದೇ, ಮೈಸೂರು ನಮ್ಮದೇ, ಬಾಗಲಕೋಟೆ ನಮ್ಮದೇ. ಸೊ ಕರ್ನಾಟಕದ ಮೇಜರ್ ಆಲ್ಮೋಸ್ಟ್ 6 ಸಿಟಿಗಳು ಈ ಒಳ್ಳೆ ಏನು ಟಾಪ್ 10 ಕ್ಲೀನೆಸ್ಟ್ ಏರ್ ಕ್ವಾಲಿಟಿ ಏನಿದೆ ಇದರಲ್ಲಿ ಬಂದಿದ್ದಾವೆ. ಇದು ನಮ್ಮ ಕರ್ನಾಟಕದವರಿಗೆ ಒಂದು ಹೆಮ್ಮೆ ಪಡುವಂತಹ ವಿಷಯ ಆಗಿದೆ. ಸೊ ನೋಡಿ, ಇಲ್ಲೆಲ್ಲ ಏನು ನಾವು ಈ ಇಮೇಜಲ್ಲಿ ನೋಡ್ಬೋದು, ಇದೆಲ್ಲ ಏರ್ ಕ್ವಾಲಿಟಿನ ಮೆಜರ್ ಮಾಡೋ ಬೇರೆ ಬೇರೆ ಮಿಷನ್ಗಳು ಆಗಿದ್ದಾವೆ. ಸೊ ಬೇರೆ ಬೇರೆ ಡಿವೈಸಸ್ಗಳು, ಮೆಥಡ್ಸ್ಗಳು ಇದಾವೆ ಏರ್ ಕ್ವಾಲಿಟಿನ ಮೆಜರ್ ಮಾಡೋದಕ್ಕೆ. ಸೊ ಪ್ಯಾಸಿವ್ ಮೆಜರ್ಮೆಂಟ್ ಡಿವೈಸಸ್, ಇದು ಪ್ಯಾಸಿವ್ ಮೆಜರ್ಮೆಂಟ್ ಡಿವೈಸ್ ಇವುಗಳು ಏನು ಮಾಡುತ್ತೆ ಅಂದರೆ ಏರ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಲ್ಯಾಬೋರೇಟರಿಯಲ್ಲಿ ಅವ್ರದ್ದು ಬೇರೆ ಬೇರೆ ಟ್ಯೂಬ್ಸ್ಗಳಲ್ಲಿ ಆಮೇಲೆ ಡೆಪಾಸಿಟ್ ಬಾಕ್ಸ್ಗಳಲ್ಲಿ ಹಾಕಿ ಇದನ್ನು ಟೆಸ್ಟ್ ಮಾಡ್ತಾರೆ. ಲಾಂಗ್ ಟರ್ಮ್ ಎನ್ವೈರನ್ಮೆಂಟ್ ಅಸೆಸ್ಮೆಂಟ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಕ್ಟಿವ್ ಮೆಜರ್ಮೆಂಟ್ ಡಿವೈಸಸ್, ಇದು ಆಟೋಮೆಟಿಕ್ ಅಥವಾ ಸೆಮಿ ಆಟೋಮೇಟೆಡ್ ಆಗಿರುತ್ತೆ. ಫ್ಯಾನ್ಸ್, ಪಂಪ್ಸ್, ಸಾರ್ಮನ್ ಟ್ಯೂಬ್ಸ್ ಇದನ್ನೆಲ್ಲ ಯೂಸ್ ಮಾಡಿ ಇವರು ರಿಯಲ್ ಟೈಮ್ ಅಂದರೆ ಓಕೆ ಇವಾಗ ಫಾರ್ ಎಕ್ಸಾಂಪಲ್ 11 ಗಂಟೆ ಆಗಿದೆ, ಇವಾಗ ಎಷ್ಟಿದೆ ಏರ್ ಕ್ವಾಲಿಟಿ, 12 ಗಂಟೆ ಆಯಿತು ಇವಾಗ ಎಷ್ಟಿದೆ, ಸಂಜೆ ಆಯಿತು ಇವಾಗ ಎಷ್ಟಿದೆ. ಸೊ ರಿಯಲ್ ಟೈಮ್ ಡೇಟಾನ ಇದು ಅಪ್ಡೇಟ್ ಮಾಡಿರುತ್ತೆ. ಹಾಗೆ ಪೋರ್ಟೇಬಲ್ ಏರ್ ಕ್ವಾಲಿಟಿ ಸೆನ್ಸರ್ಸ್, ಇದನ್ನು ಏರ್ ಕ್ವಾಲಿಟಿ ಎಗ್ಗರ್ ಪರ್ಪಲ್ ಏರ್ ಕಂಟಿನ್ಯೂಸ್ಲಿ ಸ್ಯಾಂಪಲ್ ಪರ್ಟಿಕ್ಯುಲರ್ಸ್ ಅಂಡ್ ಗ್ಯಾಸಸ್ ಪ್ರೊವೈಡಿಂಗ್ ನಿಯರ್ಲಿ ರಿಯಲ್ ಟೈಮ್ ಮೆಜರ್ಸ್. ಇದನ್ನು ಪೋರ್ಟೇಬಲ್ ನಾವು ಎಲ್ಲಿ ಬೇಕಾದರೂ ತಗೊಂಡು ಹೋಗ್ಬೋದು, ಅಲ್ಲಿ ಸೆನ್ಸರ್ಸ್ ಇರುತ್ತೆ ಆ ಮಿಷಿನಲ್ಲಿ. ಇದು ಏರ್ ಕ್ವಾಲಿಟಿನ ಲೈವ್ ರಿಯಲ್ ಟೈಮ್ ಮೆಜರ್ಮೆಂಟನ್ನು ಹೇಳುತ್ತೆ. ಇದು ಪೋರ್ಟೇಬಲ್, ಎಲ್ಲಿ ಬೇಕಿದ್ದು ಅಲ್ಲಿ ತಗೊಂಡು ಹೋಗ್ಬೋದು. ಹೀಗೆ ಸ್ಯಾಟಲೈಟ್ ಮಾನಿಟರಿಂಗ್ ಸಿಸ್ಟಮ್, ಮೇಲಿಂದಾನೆ ಉಪಗ್ರಹದಿಂದಾನೇ ಅಲ್ಲಿಂದಾನೇ ಅದು ಮೆಜರ್ ಮಾಡೋಕ್ಕೆ ಸ್ಯಾಟಲೈಟ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ, ಉಪಗ್ರಹದಿಂದಲೇ ಸ್ಯಾಟಲೈಟಿಂದಲೇ ಎಲ್ಲಿ ಜಾಸ್ತಿ ಪೊಲ್ಯೂಷನ್ ಆಗಿದೆ, ಎಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ವರ್ಸ್ಟ್ ಪರಿಸ್ಥಿತಿ ತಲುಪಿದೆ ಅಂತ ಹೇಳುವಷ್ಟು ಟೆಕ್ನಾಲಜಿ ಡೆವಲಪ್ ಆಗಿದೆ. ಒಂದೇ ಕಡೆ ಇವಾಗ ಫಾರ್ ಎಕ್ಸಾಂಪಲ್ ಇಡೀ ಇಂಡಿಯಾದ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಒಂದೇ ಸಿಟಿಯಲ್ಲಿ ಎಲ್ಲಿ ಮ್ಯಾಕ್ಸಿಮಮ್ ಪೊಲ್ಯೂಷನ್ನು ಕಾನ್ಸಂಟ್ರೇಷನ್, ಮ್ಯಾಕ್ಸಿಮಮ್ ಪೊಲ್ಯೂಷನ್ ಎಲ್ಲಿದೆ, ಒಂದೇ ಕಡೆ ಎಲ್ಲಿದೆ ಅನ್ನೋದನ್ನು ಈ ಪಿಕ್ಚರಿಂದ ನಾವು ಅನಲೈಸ್ ಮಾಡ್ಬೋದು. ಸೊ ಇದಾಗಿತ್ತು ಒಂದು ಶಾರ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆನ್ ಏರ್ ಕ್ವಾಲಿಟಿ ಇಂಡೆಕ್ಸ್, ವಾಯು ಗುಣಮಟ್ಟ ಸೂಚ್ಯಂಕದ ಮೇಲೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಹಿಂಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.